ಅಲ್ಲ ನೀವ್ ಹೇಳ್ತಿರೋದೆಲ್ಲ ನಿಜ. ಹಾ ಅದೆಲ್ಲ ಬಂದಿದ್ದಾಯ್ತು, ಹಾಗಿದ್ದಾಯ್ತು. ಈಗ ರಾಗಿಣಿ ಅವರು ಆ ಕೇಸಿಂದ ಕೋರ್ಟಿಂದ ಹ್ಮ್ ಖುಲಾಸೆ ಬಂದಿದ್ದು ಆಯ್ತು, ಹಾ ಖುಲಾಸೆ ಆಗಿಲ್ಲ. ಖುಲಾಸೆ ಆಗಿಲ್ಲ. ಖುಲಾಸೆ ಏನಾಗಿಲ್ಲ ಅವ್ರಿಗೆ. ಹ್ಮ್. ಸುಪ್ರೀಂ ಕೋರ್ಟ್ ಇಂದ ಅವ್ರಿಗೆ ಏನಪ್ಪಾ ಅಂದ್ರೆ ರಿಲೀಫ್ ಮಾಡಿದಾರೆ ಅಷ್ಟೇ. ಓಕೆ. ದಟ್ಸ್ ನಾಟ್ ಮೀನ್ ಅವ್ರಿಗೆ ಏನು ಮಾಡಿಲ್ಲ ಅಂತ ಅಲ್ಲ. ಹ್ಮ್. ಅದನ್ನ ನೆಕ್ಸ್ಟ್ ಅಪೀಲ್ ಮಾಡ್ಬೇಕಾಗಿತ್ತು, ಮಾಡಿಲ್ಲ. ಅಂದ್ರೆ ಇವಾಗ ಅವ್ರಿಗೆ ಇವಾಗ ನೆಕ್ಸ್ಟ್ ಯಾವ್ದೇ ರೀತಿಯಂತಹ ಒಂದು ಸುಪ್ರೀಂ ಕೋರ್ಟ್ ಇಂದ ನೋಡಿ ಸರ್, ಅವ್ರಿಗೆ ಬೇಲ್ ಆಯ್ತು ಓಕೆ ರಾಗಿಣಿ ಅವ್ರಿಗೆ. ಹಾಗಾಗಿ ಅಷ್ಟೇ ಬಿಟ್ರೆ ಹ್ಮ್. ಅವ್ರು ನಿರಪರಾಧಿ ಅಂತ ಏನು ಪ್ರೂವ್ ಆಗಿಲ್ಲ. ಇನ್ನು ಪ್ರೂವ್ ಆಗಿಲ್ಲ. ಆಗಿಲ್ಲ ಸರ್, ಆಗಿಲ್ಲ. ನಿರಪರಾಧಿ ಅಂತ ಸ್ಟಿಲ್ ಇಟ್ಸ್ ನಾಟ್ ಪ್ರೂವ್. Okay. ಹಾಗಾಗಿ ಸುಪ್ರೀಂ ಕೋರ್ಟ್ಗೆ ಒಬ್ಳು ಕನ್ನಡದ ನಟಿ ಹೋಗಿ ಇಮಿಡಿಯೇಟ್ ಎಷ್ಟು ಅಂದ್ರೆ ಒಂದು 140 days ಜೈಲಲ್ಲಿ ಇರ್ತಾರೆ. 10 ವರ್ಷ ಜೈಲು ಶಿಕ್ಷೆ ಆಗ್ಬೇಕಾಗಿರ್ತಕ್ಕಂಥ ಕೇಸ್ನಲ್ಲಿ 6 ತಿಂಗಳೊಳಗಡೆ ಹೊರಗಡೆ ಬಂದ್ಬಿಡ್ತಾರೆ. ಹ್ಮ್. ಅಂದ್ರೆ ಅವರ ಒಂದು ಕಾಂಟ್ಯಾಕ್ಟ್ ಗಳು ಯಾವ ಲೆವೆಲ್ಗೆ ಇರ್ಬೋದು. ಆಮೇಲೆ ಈ ತನಿಖೆ ಇನ್ನೂ ದೊಡ್ಡ ಮಟ್ಟದಲ್ಲಿ 10 ವರ್ಷ ಶಿಕ್ಷೆ ಆಗದೆ ಇರೋದಿಕ್ಕೆ ಯಾವ ಮಿನಿಸ್ಟ್ರು ಕಾರಣ ಇದ್ದಾರೆ, ಇವೆಲ್ಲದಕ್ಕೂ ಉತ್ತರ ಕೊಡಬೇಕಾಗ್ತದೆ. ಈಗ ನಾವು ದಿನ ನೋಡ್ತಾ ಇರ್ತೀವಿ, ಮಾಧ್ಯಮಗಳನ್ನ ನೋಡ್ತಾ ಇರ್ತೀವಿ. ಸೊ ನೀವು ಮಾಡ್ತಿರೋ ಕೆಲಸಗಳು ಏನು, ನೀವು ಸಾಮಾಜಿಕವಾದಂತ ಕೆಲಸ ಮಾಡಿದ್ರೆ ನಮಗೆ ಖುಷಿ ಇದೆ, ಅದ್ರ ಬಗ್ಗೆ ಏನಿಲ್ಲ. ಪೇಪರ್ಗಳ ಹೆಸರು ಕೇಳೋದ್ ಬೇಡ. ನೀವು ಗೋವಾಗೆ ಹೋಗ್ತೀರಾ, ದುಬೈಗೆ ಹೋಗ್ತೀರಾ, ಬ್ಯಾಂಕಾಕ್ ಹೋಗ್ತೀರಾ, ನಿಮಗೆ ಅಂತಾನೆ ಒಂದು ಪೇಜ್ ಮಾಡಿಟ್ಟಿದ್ದಾರೆ ಒಂದು ಪೇಪರ್ ಅಲ್ಲಿ. 3 ಪಾರ್ಟಿ ಪೇಜ್ ಅಂತ ಇರುತ್ತೆ. ಅದರಲ್ಲಿ ಇವ್ರದ್ದು ಸಿನಿಮಾಗಳು ಇಲ್ದಿದ್ರು ಕೂಡ ಮಾರ್ಕೆಟಿಂಗ್ ಮಾಡ್ಕೊಳ್ಳೋ ಸ್ಟ್ರಾಟಜಿ ಅವ್ರಿಗೆ ತುಂಬಾ ಚೆನ್ನಾಗಿದೆ. ಮಾಡ್ಕೊಂತ ಬರ್ತಾ ಇದಾರೆ, ಸ್ಟ್ರಾಟಜಿಗಳು ಮಾಡ್ಕೊಂಡ್ ಬರ್ತಿದ್ದಾರೆ. ಹೊರಗಡೆ ಜನಕ್ಕೆ ಏನು ಗೊತ್ತಿರಲ್ಲ ಏನ್ ನಡೀತಿದೆ ಅಂತ. ಅವ್ರು ಹೋಗಿ ಯಾವ್ದಾದ್ರು ಒಂದು ಡ್ರೆಸ್ ತಗೊಂಡ್ರು ಕೂಡ ಪಬ್ಲಿಸಿಟಿ ಮಾಡಿಸೋದು ಅಷ್ಟೆಲ್ಲ ಹುಚ್ಚಿದೆ ಅವ್ರಿಗೆ, ಅಷ್ಟೆಲ್ಲ ಹುಚ್ಚಿದೆ. ಅದನ್ನೆಲ್ಲ ಮಾಡ್ತಾರೆ. ನೀವು ಇಷ್ಟೆಲ್ಲ ಮಾಡಿದ್ಮೇಲೆ ಜನಕ್ಕೋಸ್ಕರ, ಬಡವ್ರಿಗೋಸ್ಕರ ಏನ್ ಮಾಡಿ ನಮ್ಗೇನ್ ಅದ್ ಮಾಹಿತಿ ಇಲ್ಲ. ಅಲ್ಲ, ಈಗ ನಾನು ಹೇಳುವಂತ ಒಂದು ವಿಚಾರ ಏನಂತಂದ್ರೆ, ಹ್ಮ್ ಪೌರ ಕಾರ್ಮಿಕರನ್ನ ಹ್ಮ್. ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಅಗ್ ಮಾಡುವಂತದ್ದಾಗಿರ್ಬೋದು, ಅವ್ರ ಗೌರವ ಕೊಡುವಂತದ್ದಾಗಿರ್ಬೋದು, 4 ಜನಕ್ಕೆ ಇನ್ಸ್ಪಿರೇಷನ್ ಆಗ್ಲಿ ಅಂತ ಹೇಳ್ಬಿಟ್ಟು ಶೇರ್ ಮಾಡಿರ್ಬೋದು. ಹಾ. ಸೋಷಿಯಲ್ ಮೀಡಿಯಾ ಈಗ ಯಾವ ರೀತಿ ಇದೆ ಅಂತಂದ್ರೆ ತುಂಬಾ ಬೆಳೆದ್ ಬಿಟ್ಟಿದೆ. ಹೌದು. ಮನೆಯಲ್ಲೇ ಮೊಬೈಲ್ ಕುತ್ಕೊಂಡು ಇಂಟರ್ನೆಟ್ ಒಂದಿತ್ತು ಅಂತಂದ್ರೆ ಎಲ್ಲೆಲ್ಲಿ ಏನೇನ್ ನಡೀತಿದೆ ಅನ್ನುವಂತ ಎಲ್ಲಾ ಇನ್ಫಾರ್ಮೇಶನ್ ನಾವು ಗ್ಯಾದರ್ ಮಾಡ್ಬೋದು. ಹ್ಮ್. ಸೊ ಅಂತದ್ರಲ್ಲಿ ಒಂದಷ್ಟು ಜನ ಬಟ್ಟೆ ಬಿಚ್ಕೊಂಡು ಎಕ್ಸ್ಪೋಸ್ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಅರೆಬರೆ ತೊಟ್ಕೊಂಡು ಮೈಮಾಟವನ್ನ ತೋರಿಸುವಂತಹ ವಿಡಿಯೋಗಳಿಗಿಂತ ಇವರು ಪೌರ ಕಾರ್ಮಿಕರಿಗೆ ಕೊಟ್ಟಿರುವಂತಹ ಗೌರವ, ಆ ಒಂದು ವಿಡಿಯೋ ಶೇರ್ ಮಾಡಿರುವಂತದ್ರಲ್ಲಿ ತಪ್ಪೇನಿದೆ ಅನ್ನುವಂತಹ ಒಂದು ಕ್ವಶನ್ ಮಾರ್ಕ್ ನನ್ನ ಕಡೆಯಿಂದ. ಇವ್ರು ಅದನ್ನೇ ಸರ್ ಮಾಡ್ತಾ ಇರೋದು. ಯಾವ ತರ ಹೇಳಿದ್ರಿ, ಫೋಟೋಗಳನ್ನ ಸೋಷಿಯಲ್ ಮೀಡಿಯಾ ಇಟ್ಕೊಂಡು ಏನು ನಗ್ನ ಫೋಟೋಗಳು ಅಥವಾ ಕೆಲವು ಅಂದ್ರೆ ಅರೆಬರೆ ಬೆತ್ತಲೆ ಫೋಟೋಗಳನ್ನ ನೀವು ನೋಡಿದ್ರೆ ನಿಮ್ಗೆ ಮೀಡಿಯಾದಲ್ಲಿ ಬಹಳಷ್ಟು ರಾಗಿಣಿಯವ್ರು ಸಿಗ್ತದೆ. ಅಲ್ಲ, ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಇನ್ಸ್ಟಾದಲ್ಲಿ ಒಂದಷ್ಟು ಅವ್ರು ಅನ್ಬೋದು, ಅಲ್ಲಲ್ಲ, ಅದಕ್ಕೆ ನಮ್ಮ ಸ್ವಾತಂತ್ರ್ಯ ಅಂತ ಅನ್ಕೋಬಹುದು. ಅಲ್ಲ, ನಿಮ್ಗೆ ಸ್ವಾತಂತ್ರ್ಯ ಇರ್ಬೋದು, ನೀವು ಸ್ವಾತಂತ್ರ್ಯ ಇರ್ಬೋದು, ನೀವೊಬ್ರು ಆಕ್ಟರ್ ಆಗಿದ್ದೀರಾ, ಯು ರೆಪ್ರೆಸೆಂಟಿಂಗ್ ಕನ್ನಡ ಫಿಲಂ ಇಂಡಸ್ಟ್ರಿ. ಹಾಗಾಗಿ ನಮ್ಮ ಕನ್ನಡಿಗರ ಒಂದು ಏನು ಹೇಳ್ಬೇಕು, ಒಂದು ನಮ್ಮ ಅಭಿಮಾನದ ಭಿಕ್ಷೆಯಲ್ಲಿ ತಗೊಂಡು ಜೀವನ ಮಾಡ್ತಿದ್ದೀವಿ, ಓಪನ್ ಆಗಿ ಹೇಳ್ಬೇಕಂತಂದ್ರೆ. ಹಾಗಾಗಿ ಕೇಳೋ ಹಕ್ಕು ಪ್ರತಿಯೊಬ್ಬರಿಗೂ ಇದೆ. ನೀವು ಏನ್ ಹೇಳಿದ್ರಿ, ನಗ್ನವಾಗಿ ಹಾಕೊಳ್ತಕ್ಕಂಥ ಫೋಟೋಗಳು ನೀವು ಅವ್ರು ನೋಡಿದ್ರೆ ರಾಗಿಣಿ ಅವ್ರದ್ದು, ಅವ್ರು ಮಾಡೋದೇ ಅದು. ಅವರು ಪಬ್ಲಿಸಿಟಿಗೆ ಅದನ್ನ ಮಾಡ್ತಿರ್ತಾರೆ, ಬಹಳಷ್ಟು ಮಾಡ್ತಾರೆ. ಈಗ ಇನ್ನೊಬ್ರು ನೀವ್ ಯಾರು ಹೇಳ್ತಿದ್ದೀರಾ ಗೊತ್ತಿಲ್ಲ, ರಾಗಿಣಿ ಅವ್ರ ಪೇಜ್ಗೆ ಅಂತ ಹೋದ್ರೆ ಇನ್ಸ್ಟಾದಲ್ಲಿ ಇರ್ಬೋದು ಅಥವಾ ಮೀಡಿಯಾಗಳಲ್ಲಿ ಅದನ್ನ ಬಹಳಷ್ಟು ಮಾಡ್ತಾರೆ ಅವರು. ಆ ತರದ್ದೆಲ್ಲ ಹೊಸ ಕಾಸ್ಟ್ಯೂಮ್ ಡಿಸೈನರ್ ಇಟ್ಕೊಂಡಿದ್ದಾರೆ, ಅವ್ರು ಮಾಡ್ಕೋತಾರೆ ಅದನ್ನ. ನಾನು ಹೇಳ್ತಿರೋದು, ನೀವು ಪೌರ ಕಾರ್ಮಿಕರಿಗೆ ಬಗ್ಗೆ ನಿಮ್ಗೆ ಯು ಹ್ಯಾವ್ ಕನ್ಸರ್ನ್, ನಿಜವಾದ ಕನ್ಸರ್ನ್ ಇತ್ತು ಅಂದ್ರೆ ಅವ್ರಿಗೇನಾದ್ರೂ ಆರ್ಥಿಕವಾಗಿ ಏನಾದ್ರು ಸಹಾಯ ಮಾಡಿರೋ ಮಾಹಿತಿ ತಮ್ಮ ಕಡೆಯಿಂದ ಏನಾದ್ರು ನಮಗ್ ಬಂದಿದ್ಯಾ, ಏನಾದ್ರು ಕೊಟ್ಟಿದ್ದೀರಾ, ನೀವು ಒಂದು ಏನಾದ್ರು ಮಾಡಿದ್ದೀರಾ? ಆ ತರದ್ ಯಾವ್ದು ಇದುವರೆಗೂ ಬಂದಿಲ್ಲ. ಅಥವಾ ಬಡವರ್ಗದವ್ರಿಗೆ ಬೇರೆಯವ್ರಿಗೆ ಏನಾದ್ರು ಮಾಡಿದೀರಾ ಅನ್ನೋದು ಯಾವುದೂ ಇಲ್ಲ. ಇದೆಲ್ಲದಕ್ಕೂ ಮುಂಚೆ ಹೇಳ್ಬೇಕಂದ್ರೆ, ಮೊನ್ನೆ ಫಿಲಂ ಚೇಂಬರ್ ನಲ್ಲಿ ಒಂದು ಮಹಿಳೆಯರ ಪರ ಒಂದು ಕಮಿಟಿ ಮಾಡ್ಬೇಕು ಅಂತ ಒಂದು ಮೀಟಿಂಗ್ ಆಗ್ತದೆ. ಅವತ್ ನೀವು ಧ್ವನಿನೇ ಎತ್ತಲಿಲ್ವಲ್ಲ. ಅಂದ್ರೆ ಏನು ಮೀಟು ಅನ್ನೋದು ಒಂದ್ 2 ವರ್ಷದಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಆಗಿತ್ತು. ಅದಾದ್ಮೇಲೆ ಅದಕ್ಕೋಸ್ಕರನೇ ಕೇರಳದಲ್ಲಿ ಅಮ್ಮ ಅಸೋಸಿಯೇಷನ್ ಅಂತ ಇದೆ ಕೇರಳದಲ್ಲಿ, ಅದನ್ನ ಕರ್ನಾಟಕದಲ್ಲೂ ಮಾಡ್ಬೇಕು ಅಂತ ಹೇಳಿ ರಾಜ್ಯ ಮಹಿಳಾ ಅಧ್ಯಕ್ಷರು ನಾಗಲಕ್ಷ್ಮಿ ಬಾಯಿ ಅವರು ಬಂದಿದ್ರು ಫಿಲ್ಮ್ ಚೇಂಬರ್ಗೆ. ಅಲ್ಲಿ ದಯವಿಟ್ಟು ಇಲ್ಲೂ ಒಂದು ಟೀಮ್ ಮಾಡ್ಬೇಕು, ಮಹಿಳೆಯರ ಬಗ್ಗೆ ಆಗ್ತಿದೆಯಲ್ಲ, ಏನು ಮಾನಸಿಕವಾಗಿ ಅವ್ರ ಮೇಲೆ ಆಗ್ತಿರ್ತಕ್ಕಂಥ ಹಲವಾರು ಅಕ್ರಮ ಅಥವಾ ಅವ್ರಿಗೆ ತೊಂದರೆಗಳು, ಅದನ್ನ ಹೇಳ್ಕೊಳಕ್ ಒಂದು ಟೀಮ್ ಮಾಡಿ ಅಂತ ಹೇಳಿ ಒಂದೇ ಮೀಟಿಂಗ್ ಆಗಿದ್ದಷ್ಟೇ. ನೀವು ಮಹಿಳೆಯರಿಗೆ ಪರವಾಗಿ ನೀವು ಧ್ವನಿ ಎತ್ತೀರಾ, ಅಥವಾ ನೀವೊಬ್ರು ನಟಿಯಾಗಿದ್ದೀರಾ ಅಲ್ವಾ 10 ವರ್ಷದಿಂದ, ನೀವ್ ಯಾಕಲ್ಲಿ ಧ್ವನಿನೇ ಎತ್ತಿಲ್ವಲ್ಲ? ನಿಮ್ ತರ ಇನ್ನೊಬ್ಳು ಹಲವಾರು ಹೆಣ್ಮಕ್ಳುಗಳು ಕನ್ನಡ ಇಂಡಸ್ಟ್ರಿ ಕೆಲಸ ಮಾಡ್ತಿದ್ದಾರೆ, ಅವ್ರಿಗೂ ಕೂಡ ಒಂದು ಬೆನ್ನೆಲುಬಾಗು ನಿಲ್ಲುವಂತ ಕೆಲಸ ನೀವು ಮಾಡ್ಬೋದಾಗಿತ್ತು. ಅದ್ರ ಬಗ್ಗೆ ನಿಮ್ ಮಾತೇ ಇಲ್ಲ. ಅಟ್ಲೀಸ್ಟ್ ಕಮಿಟಿ ಬೇಕು ಅಂತ ಒಂದು ಪ್ರೆಸ್ ಮೀಟ್ ಅಲ್ಲೂ ಕೂಡ ನೀವು ಹೇಳಿಲ್ಲ. ಅದ್ರ ಬಗ್ಗೆ ನೀವು ನೀವು ಸೈಲೆಂಟ್ ಆಗಿದ್ದೀರಾ. ವೇರ್ ಇಸ್ ದ ಆನ್ಸರ್ ಫಾರ್ ದಟ್? ಅಲ್ಲ, ರಾಗಿಣಿ ಜವಾಬ್ದಾರಿ ಎಲ್ಲಿ ಅಂತ ನಂದೊಂದು ಪ್ರಶ್ನೆ. ರಾಗಿಣಿ ಅವರು ಅಷ್ಟೇ ಅಲ್ಲ, ಇನ್ನೊಂದಷ್ಟು ಜನ ನಟಿಯರು ಸಹ ಅದ್ರ ಬಗ್ಗೆ ಮಾತನಾಡಿಲ್ಲ. ಅಲ್ಲ, ಎಲ್ಲಾರನ್ನೂ ಕೇಳೋದೇನೆ. ಎಲ್ಲರೂ ಕೂಡ ಪ್ರಶ್ನೆಗೆ ಅರ್ಹರೇ, ಎಲ್ಲಾರನ್ನೂ ಕೇಳಲೇಬೇಕು.
ಬೇರೆ ನಟಿಯರು ಯಾರಿದ್ದಾರೆ ಎಲ್ಲರೂ ಕೂಡ ಎಲ್ಲರನ್ನೂ ಕೂಡ ಕೇಳೋ ಅಂತದ್ದೇನೆ. ಪರ್ಟಿಕ್ಯುಲರ್ ಆಗಿ ಈ ವಿಡಿಯೋ ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ಪೌರ ಕಾರ್ಮಿಕರು ಅಂದ್ರೆ ದೇ ಆರ್ ಇನ್ನೋಸೆಂಟ್ ಸರ್. ಅವರು ಅವರಿಗೆ ಈಕೆ ವಿಡಿಯೋ ಮಾಡ್ಕೊಳಕ್ಕೆ ಅಂತಾನೆ ಮಾಡಿರೋದು, ಅವ್ರಿಗೆ ಗೊತ್ತೇ ಇಲ್ಲ ಪಾಪ. ಆಕೆ ಅವ್ರಿಗೆ ಗೊತ್ತೇ ಇಲ್ಲ ಅಂದ್ರೆ ಇಂಡೈರೆಕ್ಟ್ ಆಗಿ ನೀವು ಅವ್ರ ಇನ್ನೋಸೆನ್ಸ್ ನ ನೀವು ಮಿಸ್ಯೂಸ್ ಮಾಡ್ಕೋತಾ ಇದ್ದೀರಾ ಎಲ್ಲೋ ಒಂದು ಕಡೆ. ಇವತ್ತು ದಲಿತ ದುರ್ಬಲ ವರ್ಗ ಮತ್ತೆ ಮೇಲ್ವರ್ಗದವ್ರ ಜೊತೆ ಕಂದಕ ಪ್ರತಿದಿನ ದೊಡ್ಡ ಮಟ್ಟದಲ್ಲಿ ನಿರ್ಮಾಣ ಆಗ್ತಾ ಇದೆ. ಇದೇ ಇಲ್ಲ ಆಗಿರೋದು. ಅವ್ರು ನೋಡಿದ್ರೆ ನನ್ಗೆ ಅಯ್ಯೋ ಅನ್ಸುತ್ತೆ ಪೌರ ಕಾರ್ಮಿಕರನ್ನ. ನೀವ್ ಅವ್ರನ್ನ ಕರ್ಸಿ ನೀವೇನಾದ್ರೂ ಅವ್ರ ಫ್ಯಾಮಿಲಿಗೋ ಇಲ್ಲ SLC ಓದೋ ಮಕ್ಳಿಗೋನೋ ಬಟ್ಟೆ ಕೊಡೋದು ಬೇರೆ ಏನಾರು ಮಾಡ್ರಿ, ನಾನೇ ವೈರಲ್ ಮಾಡ್ತೀನಿ, ನೀವು ಕೂಡ ಮಾಡ್ತೀರಿ. ಇದನ್ನ ಅವ್ರಿಗೆ ಕೇವಲ ಆ ಒಂದು 5 ನಿಮಿಷದಲ್ಲಿ ಅವ್ರನ್ನ ನೀವು ಮೆಚ್ಚಸಕ್ಕೋಸ್ಕರ ನಾಟಕೀಯವಾಗಿ ನೀವು ಮಾಡ್ತೀರಾ ಅಂತಂದ್ರೆ ಇದನ್ನ ನಾನು ಒಪ್ಪಲ್ಲ. ಇದನ್ನ ಯಾರು ಕೂಡ ಇಂಥದ್ದೆಲ್ಲ ಒಪ್ಪೋದಿಲ್ಲ. ಅಲ್ಲಿ ನಿಮ್ಗೆ ನಮಗೆ ಎಂತರ್ಗೂ ಆಲೋಚನೆ ಮಾಡೋ ಅಂತವ್ರಿಗೆ, ಈಗ ಸ್ವಲ್ಪ ನಾವೇನೋ ಸ್ವಲ್ಪ ಈಗ ಪತ್ರಿಕಾ ರಂಗದಲ್ಲಿ ಇದ್ದೀರಾ ನೀವು, ನಾವೊಂದು ಮೀಡಿಯಾ ರಂಗದಲ್ಲಿ ಇದೀವಿ, ನಮ್ಗೆ ಅದು ಸ್ವಲ್ಪ ಆಲೋಚನೆ ಮಾಡೋ ಶಕ್ತಿ ಇರೋದ್ರಿಂದ ನಾವು ಖಂಡಿತ ಬೇರೆ ಬೇರೆ ಡೈಮೆನ್ಷನ್ ಒಂದು ವಿಚಾರ ಯೋಚನೆ ಮಾಡ್ಬೇಕಾಗುತ್ತೆ. ಹಾಗಾಗಿ ನೀವು ಒಳ್ಳೆ ಕೆಲಸಗಳು ನಿಜವಾಗ್ಲೂ ಮಾಡಿದ್ರೆ ಕನ್ಸರ್ನ್ ಇಟ್ಕೊಂಡು ಕೆಳವರ್ಗದ ಪರವಾಗಿ ಒಬ್ರು ನಟಿಯಾಗಿ ನಮ್ ದುಡ್ಡನ್ನೇನು ಕನ್ನಡಿಗರ ದುಡ್ಡಲ್ಲಿ ನೀವು ಜೀವನ ನಡೆಸ್ತಾ ಇದೀರಲ್ಲ ಅದನ್ನೊಂದು 20% ಕೊಡ್ತಿದ್ದೀರಾ ಮಾಡ್ತಿದ್ದೀರಾ ಅಂದ್ರೆ ಖುಷಿ ಪಡೋಣ. ನೀವ್ ಹಾಕೊಳ್ಳಿ ನಿಮ್ಮ ಇದು ಏನು ದುಬೈ ಟ್ರಿಪ್ಗಳ ಫೋಟೋ, ಗೋವಾ ಟ್ರಿಪ್ಗಳ ಫೋಟೋ ಎಲ್ಲಾನು ಹಾಕೊಳ್ಳಿ, ತೊಂದ್ರೆ ಇಲ್ಲ. ಅದ್ರ ಜೊತೆಗೆ ಇದನ್ನ ಮಾಡಿ. ಅಲ್ಲಿ ಏನು ನೀವೇನು ಮಾಡಿಲ್ಲ, ₹1 ನೀವೇನು ಮಾಡಿಲ್ಲ ತಾವುಗಳು. ಆದ್ರೆ ಅದನ್ನ ವೈರಲ್ ಮಾಡ್ಬೇಕು ಅಂತಾನೆ ಅವ್ರ ಜೊತೆ ನೀವು ತಪ್ಕೊಳ್ಳೋದಾಗ್ಲಿ ಅವ್ರಿಗೆ ಇದ್ ಮಾಡೋದು ಕಾಲಿಗೆ ಬೀಳೋ ಅಂತದೆಲ್ಲ ಅವರ ಒಂದು ಇನ್ನೋಸೆನ್ಸ್ ಅಂತ ಕರಿತೀವಿ ನಾವು ಅದನ್ನ ಎಲ್ಲೋ ಒಂದ್ ಕಡೆ ನೀವು ದುರುಪಯೋಗ ಪಡಿಸ್ಕೊತಾ ಇದ್ದೀರಾ. ಇಂಡೈರೆಕ್ಟ್ ಆಗಿ ದುರುಪಯೋಗ ಆಗ್ತಾ ಇದೆ. ಇದು ಜನಕ್ಕೆ ಅರ್ಥ ಆಗ್ಬೇಕಿದ್ದು. ಇಂಥ ಸಿನಿಮಾ ನಟಿಯರಿಂದ ದೂರ ಇರಿ ಅಂತ ನಾನು ಹೇಳ್ತಾ ಇದ್ದೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.